ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ರೆಸಿಪಿ ಯಾವುದನ್ನು ಮಾಡತ್ತೀನಿ ಅಂದ್ರೆ ವೆಜ್ ಪಲಾವ್ ಮಾಡ್ಕೋಬೇಕಂತೇಳಿ ಒಂದು ಗ್ಲಾಸ್ ಒಳಗೆ ಮೆಜರ್ಮೆಂಟ್ಲೆ ಒಂದು ಗ್ಲಾಸ್ ಅಕ್ಕಿನ ತೊಗೊಂಡಿನಿ. ಇಲ್ಲಿ ನೋಡ್ರಿ, ತರಕಾರಿ ಈರುಳ್ಳಿ, ಟೊಮೆಟೊ, ಬಟಾಟಿ, ಮೆಣಸಿನ್ಕಾಯಿ, ಹಂಗೆ ಚಕ್ಕಿ, ಲವಂಗ, ಒಂದು ಚಕ್ರ ಮೊಗ್ಗು, ಆಮೇಲೆ ಒಂದೆರಡು ಪಲಾವ್ ಎಲೆ ತೊಗೊಂಡಿನಿ. ಪಲಾವ್ ಮಾಡ್ಕೊಳಕ್ಕೆ ಫಸ್ಟಿಗೆ ಗ್ಯಾಸ್ ಮ್ಯಾಗ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡೀನಿ. ಈಗ ನೋಡ್ರಿ, ಆಯಿಲ್ ಹಾಕೊಳಕ್ತೀನಿ. ಆಯಿಲ್ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಇಲ್ಲಿ ಜಸ್ಟ್ ತರಕಾರಿ ಫ್ರೈ ಆಗೋಕೆ ಆಯಿಲ್ ಆದ್ರೆ ಆಯಿತು. ನಾನು ಅಕ್ಕಿ ತೊಳೆದು ಒಂದು 20 ನಿಮಿಷ ನೆನೆ ಹಾಕಿಟ್ಕೊಂಡೀನಿ. ಒಂದು 15 ನಿಮಿಷ ನೆನೆಸ್ಬೇಕು. ಈಗ ನೋಡ್ರಿ, ಜೀರಿಗೆ ಮತ್ತು ಸಾಸಿವೆ ಹಾಕೊಳಕತ್ತೀನಿ. ಅಕ್ಕಿ ಯಾಕೆ ನೆನೆಸ್ಬೇಕಪ್ಪ ಅಂದ್ರೆ 1 ಅಥವಾ 2 ವಿಜಲ್ ಒಳಗೆ ನಮ್ಗೆ ಪಲಾವ್ ರೆಡಿ ಆಗ್ತೈತಿ, ಅದ್ರ ಸಲುವಾಗಿ. ಈಗ ನೋಡ್ರಿ, ಪಲಾವ್ ಎಲೆ, ಚಕ್ರ ಮೊಗ್ಗು, ಚಕ್ಕೆ ಇವೆಲ್ಲ ನಾನು ಹಾಕ್ಕೊಂಡೀನಿ. ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕ್ಕೆ. ಅದಾದ್ಮ್ಯಾಗ ಇಲ್ಲಿ ಆಲೂಗಡ್ಡೆ ಹಾಕ್ಕೊಳತ್ತೀನಿ. ನೋಡ್ರಿ, ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗೈತಿ, ಯಾಕಂದ್ರೆ ನಾನು ಮೊಬೈಲ್ ಕೈಯಾಗ ಹಿಡಿದ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಶೇಕ್ ಆಕತ್ತೆ ಅಷ್ಟೇ, ಬಿಟ್ಟರೆ ಏನಿಲ್ಲ. ಈಗ ನೋಡ್ರಿ, ಆಲೂಗಡ್ಡೆನ ಈ ರೀತಿ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ, ಯಾಕಂದ್ರೆ ಅದನ್ನ ಫೀಲ್ ಅಪ್ ಮಾಡೀನಿ, ಅಂದ್ರೆ ಮ್ಯಾಗಿನ ಸಪ್ಪಿ ಸುಲ್ಕೊಂಡಿನಿ ನಾನು. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕೋರಿ. ಹಂಗೆ ಕರಿಬೇವನ್ನು ಹಾಕ್ಕೊಂಡೀನಿ. ಇವೆಲ್ಲ ಎಣ್ಣೆ ಒಳಗೆ ಏನು ಭಾಳ ಹೊತ್ತು ಫ್ರೈ ಆಗೋದು ಬೇಕಾಗಿಲ್ಲ, ಯಾಕಂದ್ರೆ ನಾವು ವಿಸಿಲ್ ಕೊಡ್ತೀವಲ್ಲ, ಆಗ ಖಾರ ಎಲ್ಲ ಬಿಟ್ಕೊಂಡ್ಬಿಡ್ತೈತಿ. ಆಮೇಲೆ ಲವಂಗ ಕೂಡ ಎಲ್ಲ ಹಾಕಿರ್ತೀವಲ್ಲ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳಕತ್ತೀನಿ. ನೋಡ್ರಿ, ಇಲ್ಲಿ ನಾ ಕಟ್ ಮಾಡಿದ್ದ 1 ಈರುಳ್ಳಿ ತೊಗೊಂಡಿನಿ, 2 ಟೊಮೆಟೊ ತೊಗೊಂಡಿನಿ ಹಣ್ಣಾಗಿದ್ದವು. ಈಗ ನೋಡ್ರಿ, ಈರುಳ್ಳಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋರಿ. ಗ್ಯಾಸ ಮೀಡಿಯಮ್ ಫ್ಲೇಮ್ ಒಳಗೆ ಇರಲಿ, ಹೈ ಫ್ಲೇಮ್ ಏನು ಬೇಡ. ಇಲ್ಲಿ ಅಕ್ಕಿ ಕೂಡ ನೆನಿತಾವು. ಮತ್ತು ಅಕ್ಕಿ ನೆನೆಯೋದ್ರಿಂದ ನಾವು 2 ವಿಜಲ್ ಹಾಕ್ಸೋದ್ರಿಂದ ನಮ್ಗೆ ಅನ್ನ ಪಲಾವ ಉದುರಾಗಿ ಬರ್ತೈತಿ, ಚಲೋ ಗಟ್ಟಿಯಾಗಿ ಅಥವಾ ಎಲ್ಲ ಸ್ಮ್ಯಾಶ್ ಅಕ್ಕಿ ಆಗಂಗಿಲ್ಲ. ಇಲ್ಲಿ ನೋಡ್ರಿ, 1 ಇಂಚ್ ಆಗೋಷ್ಟು ಶುಂಠಿ ಹಾಕ್ಕೊಳಕತ್ತೀನಿ. ಶುಂಠಿ ಇದು ಆಪ್ಷನಲ್ ಐತಿ, ನಿಮ್ಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹೆಚ್ಚಿಟ್ಕೊಳಂತ 2 ಟೊಮೆಟೊ ಹಾಕ್ಕೊಳಕತ್ತೀನಿ. ಟೊಮೆಟೊ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊರಿ. ಟೊಮೆಟೊ ಸ್ವಲ್ಪ ಹಣ್ಣಾಗಿದ್ರೆ ಟೇಸ್ಟ ಚಲೋ ಬರ್ತೈತಿ, ಅದರ್ವೈಸ್ ಓಕೆ ಇರಲಿಲ್ಲ ಅಂದ್ರೆ. ಈಗ ನೋಡ್ರಿ, ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಷ್ಟೆ, ಮತ್ತೇನಿಲ್ಲ. ಇಷ್ಟಾದ್ಮೇಲೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಂಥ ಅಕ್ಕಿನ ಇದಕ್ಕೆ ಹಾಕೋಬೇಕಾಗ್ತೈತಿ. ಇಲ್ಲಿ ನೋಡ್ರಿ, ಪಲಾವ್ಗೆ ಮೇನ್ ಕಲರ್ ಕೊಡೋದಂದ್ರೆ ಇಲ್ಲಿ ಅರಿಶಿನ ಪುಡಿ. ನೋಡ್ರಿ, ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡೀನಿ. ನೆಕ್ಸ್ಟ್ ಇಲ್ಲಿ ತೊಳೆದಿಟ್ಕೊಂಡಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೋಬೇಕು. ನೋಡ್ರಿ, ಅಕ್ಕಿ ಎಲ್ಲ ಸೇರಿಸ್ಕೊಂಡು ಇದನ್ನು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಈಗ ನಾನು ಬರೀ 1 ಟೇಬಲ್ ಸ್ಪೂನನ್ನು ಆ್ಯಡ್ ಮಾಡೀನಿ, ಮತ್ತು ನಾನು ಟೇಸ್ಟ್ ನೋಡ್ಕೊಂಡು ಮತ್ತೆ ಆ್ಯಡ್ ಮಾಡ್ಕೋತೀನಿ ರೀ, ನೀವು ಕೂಡ ಅಷ್ಟೇ. ಈಗ ಇದಕ್ಕೆ ನೀರೇನು ಭಾಳ ಹತ್ತಂಗಿಲ್ಲ. ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅದನ್ನು ನೆನೆಯಾಕೆ ಇಟ್ಟಿದ್ರೆ ಆ ಗ್ಲಾಸ್ನಿಂದನೇ 1.5 ಗ್ಲಾಸ್ ಅಥವಾ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. 2 ಗ್ಲಾಸ್ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೋರಿ, ಅಷ್ಟೇ ಸಾಕಾಗ್ತೈತಿ ನೀರು. ಸ್ವಲ್ಪ ಶುಗರ್ ಹಾಕ್ಕೊಂಡೀನಿ, ಯಾಕಂದ್ರೆ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂಥೇಳಿ 1 ಟೇಬಲ್ ಸ್ಪೂನ. ಈಗ ನೋಡ್ರಿ, ನೀರು ಯಾವ ರೀತಿ ನೀಟಾಗಿ ಕುದಿಯಾಗ್ತೈತಿ ಅಂಥೇಳಿ ಈ ರೀತಿ 1 ಕುದಿ ಬಂದ ಮ್ಯಾಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ರಾಯ್ತ ಮಾಡ್ಕೋಬೇಕಂಥೇಳಿ ಸ್ವಲ್ಪ 1 ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿನಿ. ಅದಕ್ಕೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಹಂಗೆ ಕೊತ್ತಂಬರಿ ತೊಗೊಂಡಿನಿ. ಈ ರೀತಿ ಸ್ವಲ್ಪ ಇದನ್ನು ಬೀಟ್ ಮಾಡಬೇಕು. ಬೀಟ್ ಮಾಡೋಕೆ ನಾ ಇಲ್ಲಿ ಮೊಬೈಲ ಕೈಯಾಗಿ ಹಿಡಿದಿರೋದ್ರಿಂದ ಅದನ್ನು ಜಸ್ಟ್ ತೋರ್ಸಿನ ಅಷ್ಟೇ. ಆಮೇಲೆ ನಾನು ಅದನ್ನು ನೀಟಾಗಿ ಬೀಟ್ ಮಾಡ್ಕೊಂಡಿನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕ್ರಿ. ನೀರಂದ್ರೆ ಮೊಸರು ಭಾಳ ಗಟ್ಟಿ ಐತಿ, ಅದ್ರ ಸಲುವಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಇದನ್ನು ಮಜ್ಜಿಗೆ ರೀತಿ ಮಾಡ್ಕೊಂಡು ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ, ನೆಕ್ಸ್ಟ್ ಟೊಮೆಟೊ,
ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೋರಿ, ಇದು ಆಪ್ಷನಲ್ ಐತಿ. ಈಗ ಇನ್ನು ನೆಕ್ಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋರಿ ಇದನ್ನು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನೂ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಮೊಸರು ಹುಳಿ ಇದ್ರೂ ಕೂಡ ಅದು ಮಿಕ್ಸ್ ಆಕೈತಿ ಮತ್ತು ಟೇಸ್ಟ್ ಚಲೋ ಬರ್ತೈತಿ. ಅದ್ರ ಸಲುವಾಗಿ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳತ್ತೀನಿ. ನೆಕ್ಸ್ಟ್ ಇದನ್ನು ಒಂದು 2 ನಿಮಿಷ ಹಿಂಗೆ ಬೀಟ್ ಮಾಡ್ಕೊಂಡ್ರೆ ಆಯಿತು, ರೈತ ರೆಡಿ ಆಕೈತಿ. ಆಯಿತು, ಅಷ್ಟಾಗ ನಮ್ಮ ಕುಕ್ಕರ 2 ವಿಜಿಲ್ ಕೂಗಿರ್ತೈತಿ. ಯಾಕಂದ್ರೆ ಆಲ್ರೆಡಿ ನಾವು ಮೊದಲು ಅಕ್ಕಿ ನೆನೆಸಿಟ್ಕೊಂಡಿದ್ದೆವು. ನೋಡಿರಿ, ಕುಕ್ಕರ್ 2 ವಿಸಿಲ್ ಬಂದೈತಿ. ನಮ್ಮ ಮಸಾಲೆ ಎಲ್ಲ ಕೆಳಗಡೆ ಹೋಗ್ಕೋತೈತಿ ನೋಡಿರಿ. ಈಗ ಅದನ್ನು ನೀಟಾಗಿ ಬಿಡಿಸ್ಕೊಂಡು ನೋಡಿರಿ, ಅನ್ನ ಎಷ್ಟು ಉದುರಾಗಿ ಬಂದೈತಿ ಹೇಳಿ. ಒಂದು ಅಗಳು ಕೂಡ ಹತ್ತತ್ತಿಲ್ಲ. ಇನ್ನೂ ಸ್ವಲ್ಪ ಬಿಸಿ ಐತಿ. ಆರಿದ ಮ್ಯಾಗಂತೂ ಫುಲ್ಲು ಉದುರಾಗಿ ಬರ್ತೈತಿ. ಪಲಾವ್ ಅಂತೂ ಸಖತ್ತಾಗಿ ಬರ್ತೈತಿ ರೀ. ಈಗ ನೋಡಿರಿ, ಇದನ್ನು ಕೆಳಗಿಂದ ಮ್ಯಾಗ ಮಸಾಲೆ ಎಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಕಿದ್ದ. ಇದಕ್ಕೆ ಮನ್ಯಾಗಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ಕೊಂಡೀನಿ. ಯಾವುದೇ ಎಕ್ಸ್ಟ್ರಾ ಮಸಾಲೆ ಹಾಕಿಲ್ಲ. ಕ್ಯಾರೆಟ್, ಬೀಟ್ರೂಟ್, ಬೀನ್ಸ್ ಈ ರೀತಿ ಏನೂ ಇದಕ್ಕೆ ಆ್ಯಡ್ ಮಾಡ್ಕೊಂಡಿಲ್ಲ. ಓನ್ಲಿ ಹಂಗೆ ಮನ್ಯಾಗಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ಕೊಂಡು ಈ ಪಲಾವ್ನ ಮಾಡೈತಿ. ಈಗ ನೋಡಿರಿ, ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಇದನ್ನು ಹಂಗೆ ಲಿಡ್ ಕ್ಲೋಸ್ ಮಾಡಿ ಇಡ್ರಿ. ನೋಡಿರಿ, ಈ ರೀತಿ ಮನ್ಯಾಗಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ಕೊಂಡು ಯಾವ ರೀತಿ ಪಲಾವನ್ನ ಸಿಂಪಲ್ಲಾಗಿ ಮನ್ಯಾಗ ಮಾಡ್ಕೊಳ್ಳೋದು ಅಂಥೇಳಿ ಈ ವಿಡಿಯೋ ಒಳಗೆ ತೋರಿಸೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ. ನಮ್ಮ ಪಲಾವ್ ಹೆಂಗಿತ್ತು ಅಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿರಿ, ನಾನು ತಹಾಟೊಳಗೆ ಹಾಕ್ಕೊಂಡು ಪಲಾವ್ ತಿನ್ನತ್ತೀನಿ, ರೈತ ಮತ್ತು ಪಲಾವ. ಭಾಳ ಸಖತ್ತಂದ್ರೆ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡ್ತೀರಿ ಅಂತ ಹೇಳಿ ಅಂದ್ಕೊಂಡೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.